ನಮಸ್ತೆ ಎಲ್ಲರಿಗೂ. ನಾವು ಕನ್ನಡ ಕಲಿಯೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಬಗ್ಗೆ ಮಾತಾಡ್ತಾ ಇದ್ದೆ. ಕನ್ನಡ ವರ್ಣಮಾಲೆಯನ್ನು ನಾವು 49 ಅಕ್ಷರಗಳಿದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ ಅಂತ ಹೇಳಿದ್ದೀನಿ ಎಲ್ಲರಿಗೂ. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳಿದೆ. ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಕ್ಯಗಳು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಬರೀ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಗಳು ಆ ಇಂದ ಅವರೆಗೆ ಅ ಆ ಇ ಈ ಉ ರು ಎ ಐ ಒ ಓ ಔ ಇಷ್ಟು ಸ್ವರಗಳು. ಈ ಸ್ವರಗಳನ್ನ ನಾವು 3 ಭಾಗ ಆಗಿ ವಿಂಗಡಣೆ ಮಾಡಿದ್ದಾರೆ. ಅಕ್ಷರಗಳನ್ನ 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ, ಆದರೆ 3 ಭಾಗವಾಗಿ ಅದನ್ನ ಕರಿತೀವಿ ನಾವು. ಸ್ವರಗಳನ್ನು ಹಸ್ವ ಸ್ವರ, ದೀರ್ಘ ಸ್ವರ ಹಾಗೂ ಪ್ಲುತ ಸ್ವರ ಅಂತ ಕರಿತೀವಿ. ಹಸ್ವ ಸ್ವರಗಳು ಅಂದರೆ ಏನು? ಹಸ್ವ ಸ್ವರಗಳು ಅಂತಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರಗಳನ್ನು ಹಸ್ವ ಸ್ವರಗಳು ಅಂತ ಕರಿತೀವಿ. ಅಂದರೆ ಒಂದು ಮಾತ್ರಾಕಾರದಲ್ಲಿ ಉಚ್ಚಾರಣೆ ಮಾಡುವಂಥ ಅಕ್ಷರಗಳು ಯಾವುದು ಅವುಗಳನ್ನ ನೋಡಿ. ಕಡಿಮೆ ಉಸಿರಿನ ಸಹಾಯ ಅಂದರೆ ಅ ಇ ಉ ರು ಎ ಐ ಒ ಔ. ನೋಡಿದ್ರಾ? ಕಡಿಮೆ ಉಸಿರು ಅದಕ್ಕೆ. ಈಗ ದೀರ್ಘಸ್ವರ. ದೀರ್ಘಸ್ವರ ಅಂದರೆ ನೋಡಿ, ಇದರಲ್ಲೇ ಇದೆ ಉತ್ತರ. ದೀರ್ಘವಾಗಿ ಸ್ವರವಾಗಿ ಉಚ್ಚಾರಣೆ ಮಾಡುವಂಥದ್ದು ಅಂದರೆ 2 ಮಾತ್ರಾ ಕಾಲ ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥವು. ಅಂದರೆ ತುಂಬ ಜಾಸ್ತಿ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥವು. ನೋಡಿ, ಆ ಈ ಊ ಏ ಓ ಅಂತ ಈ 5 ಅಕ್ಷರಗಳು ದೀರ್ಘ ಸ್ವರವಾಗಿ ಹೇಳಿದ್ದಾರೆ. ಈಗ ಪ್ಲುತ ಸ್ವರ. ಪ್ಲುತ ಸ್ವರ ಅಂದರೆ ಏನಪ್ಪಾ ಅಂದರೆ ಇದಕ್ಕೆ ಅಕ್ಷರಗಳು ಯಾವುದೂ ಇಲ್ಲ, ಯಾವುದೇ ಅಕ್ಷರಗಳು ಬರೋದಿಲ್ಲ. ಇದನ್ನ ಪ್ಲುತ ಸ್ವರ ಅಂತ ಏನಂತ ಕರಿತೀವಿ ಅಂದರೆ ನೋಡಿ, ಆ ಅಮ್ಮ ಅಮ್ಮ ಅನ್ನೋದಕ್ಕೆ ಹೆಸರನ್ನ ಸೇರಿಸ್ಬಿಟ್ಟು ಹೇಳುವಂಥದ್ದು, ಅಂದರೆ ಈ ಚಿಹ್ನೆನ ಸೇರಿಸಿ ಹೇಳುವಂಥದ್ದು. ಇದು ಹಾಗೆ ಚಿಹ್ನೆಗಳು ಇವು. ಅಮ್ಮ ಅಂದರೆ ಮಾಲಿ ಆ ಅಂತ ಸೇರ್ಕೊಳ್ಳುತ್ತೆ, ದೀರ್ಘ ಸ್ವರಗಳು ಸೇರ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ಪ್ಲುತ ಸ್ವರ ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವರಗಳನ್ನ 3 ಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ಅಕ್ಷರಗಳನ್ನ ಮಾತ್ರ